ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RRB ಗ್ರೂಪ್ ಡಿ ಮತ್ತು SSC GDಗೆ GK, ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀವಿ. GK ಕ್ಲಾಸನ್ನು ಆಲ್ರೆಡಿ ಮಾಡಿದ್ದೀವಿ. ಯಾರು ನೋಡಿಲ್ಲ ಆ ಕ್ಲಾಸನ್ನು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀನಿ. ಈ ಕ್ಲಾಸಲ್ಲಿ ನಾವು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ನಾನು ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಸೊಲ್ಯೂಷನನ್ನು ಹೇಳ್ತಾ ಇದ್ದೀನಿ. ಸೊ ಯಾರು ಸ್ವಲ್ಪ ಬೇಸಿಕನ್ನು ತಿಳ್ಕೊಂಡಿರ್ತಾರೆ ಅವರಿಗೆ ಬೇಗ ಈ ವಿಡಿಯೋದಲ್ಲಿ ಮಾಡಿರುವಂಥ ಎಲ್ಲ ಕ್ವಶನ್ಗಳು ಅರ್ಥ ಆಗುತ್ತೆ. ಮತ್ತು ಈ ವಿಡಿಯೋದಲ್ಲಿರುವಂಥ ಕ್ವಶನ್ಗಳು ಈಸಿ ಲೆವೆಲ್ದಾಗಿರುತ್ತೆ. ಸೊ ನಿಮಗೆ ಬೇಗ ಅರ್ಥ ಆಗಲಿ ಅಂತ ತುಂಬ ಈಸಿಯಾಗಿರುವಂಥ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಹೀಗೆ ಬರ್ತಾ ಬರ್ತಾ ಮುಂದೆ ಟಫ್ ಆಗಿರೋಂಥ ಕ್ವಶನ್ಗಳನ್ನು ಕೂಡ ತರ್ತೀನಿ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇ ಕ್ವಶನ್ನೇ ಬೋರ್ಡ್ ಮಾರ್ಕ್ಸ್ಗೆ ಸಂಬಂಧಪಟ್ಟ ಆಗಿರೋಂಥ ಕ್ವಶನ್ನು. 56/14 × 4 - 316 + x² = 100. ಇಲ್ಲಿ ಎಕ್ಸ್ನ ವ್ಯಾಲ್ಯೂನ ನಾವು ಕಂಡುಹಿಡಬೇಕು. ಬೋರ್ಡ್ ಮಾರ್ಕ್ಸ್ ರೂಲ್ಸ್ ನಿಮಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಲೆಕ್ಕವನ್ನು ಸಾಲ್ವ್ ಮಾಡ್ತೀರಾ. ಈ ಬೋರ್ಡ್ ಮಾರ್ಕ್ಸ್ ರೂಲ್ಸ್ ಏನಂದರೆ, ಇದರ ಒಂದೊಂದು ಅಕ್ಷರನೂ ಕೂಡ ಒಂದೊಂದು ಅರ್ಥವನ್ನು ಕೊಡುತ್ತೆ. BODMAS ಬೋರ್ಡ್ ಮಾಸ್. ಇದರಲ್ಲಿ ಬಿ ಅಂದರೆ ಬ್ರಾಕೆಟ್. ಆ ಬ್ರಾಕೆಟ್ನಲ್ಲಿ ಮೊದಲು ಬ್ರಾಕೆಟನ್ನು ಮಾಡಬೇಕು, ನಂತರ ಫ್ಲವರ್ ಬ್ರಾಕೆಟ್, ಆಮೇಲೆ ಬಾಕ್ಸ್ ಬ್ರಾಕೆಟ್. ನೆಕ್ಸ್ಟ್ ಓ ಅಂದರೆ ಆಫ್ ಅಥವಾ ರೂಟ್ ಅಂತ. ನೆಕ್ಸ್ಟ್ ಡಿ ಅಂದರೆ ಡಿವಿಷನ್. ನೆಕ್ಸ್ಟ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಎ ಅಂದರೆ ಅಡಿಷನ್. ಹಾಗೆ ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ನೋಡಿ, ಈ ರೂಲ್ಸ್ ಪ್ರಕಾರ ಕ್ವಶನಲ್ಲಿ ಫಸ್ಟ್ ಬ್ರಾಕೆಟ್ ಇದ್ದರೆ ಬ್ರಾಕೆಟನ್ನು ಸಾಲ್ವ್ ಮಾಡಬೇಕು, ನಂತರ ಆಫ್ ಅಥವಾ ರೂಟ್ ಇದ್ದರೆ ಆ ರೂಟನ್ನು ಸಾಲ್ವ್ ಮಾಡಬೇಕು, ನಂತರ ಡಿವಿಷನ್, ನಂತರ ಮಲ್ಟಿಪ್ಲಿಕೇಶನ್, ನಂತರ ಅಡಿಷನ್, ನಂತರ ಸಬ್ಸ್ಟ್ರಾಕ್ಷನ್. ಈ ರೂಲ್ಸ್ ಪ್ರಕಾರ ಮಾಡಿದ್ರೆ ಈ ಲೆಕ್ಕವನ್ನು ನಾವು ಸಾಲ್ವ್ ಮಾಡ್ಬೋದು. ಬನ್ನಿ ಇದನ್ನು ಸಾಲ್ವ್ ಮಾಡಿ ನೋಡೋಣ. 56/14 × 4 - 316 + x² = 100. ನೋಡಿ, ಬೋರ್ಡ್ ಮಾರ್ಕ್ಸ್ ರೂಲ್ಸ್ ಪ್ರಕಾರ ಈ ಲೆಕ್ಕದಲ್ಲಿ ನಾವು ಫಸ್ಟು ಡಿವಿಷನ್ ಮಾಡಬೇಕು. 14 × 14 4. ಈ 4 × 4 16 - 316 + x² = 100. ಈ 16ನ -360 ಮಾಡಿಸ್ಬೇಕು, ಆಗ ಆನ್ಸರ್ -300 ಬರುತ್ತೆ. ನೆಕ್ಸ್ಟ್ ಪ್ಲಸ್ x² = 100. ಈ -300ಅನ್ನು ನಾವು ಆ ಕಡೆ ತೊಗೊಂಡು ಹೋದರೆ +300 ಆಗುತ್ತೆ. ಸೊ ಆಗ x² = 100, -300 ಇಲ್ಲಿ ಪ್ಲಸ್ ಆಗುತ್ತೆ. ಸೊ +300. ಆಗ x² = 400 ಆಗುತ್ತೆ. ನೆಕ್ಸ್ಟ್ ಈ ಎಕ್ಸ್ ಮೇಲಿರೋ ಸ್ಕ್ವೇರನ್ನು ತೆಗೆದ್ರೆ ಆಪೋಸಿಟ್ ಇರೋ ನಂಬರ್ ಮೇಲೆ ರೂಟ್ ಬರುತ್ತೆ, ಅಂದರೆ 400 ಮೇಲೆ ರೂಟ್ ಬರುತ್ತೆ. ಆಗ x = 20 ಆಗುತ್ತೆ. ಅಂದರೆ 20ರ ಸ್ಕ್ವೇರ್ ತಾನೇ 400. ಹಾಗೆ ಎಕ್ಸಾಂಪಲ್ ಇನ್ನೊಂದು ನೋಡಿ, x² = 64. ಈ ಎಕ್ಸ್ ಮೇಲಿರೋ ಸ್ಕ್ವೇರನ್ನು ತೆಗೆದ್ರೆ 64 ಮೇಲೆ ರೂಟ್ ಬರುತ್ತೆ. ಆಗ ಎಕ್ಸ್ನ ವ್ಯಾಲ್ಯೂ 8 ಆಗುತ್ತೆ. 8ನ ಸ್ಕ್ವೇರ್ ಎಷ್ಟು? 64 ತಾನೆ. ಸೊ ಇಲ್ಲಿ x 8 ಆಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ನ ಸರಿಯಾದ ಉತ್ತರ ಆಪ್ಷನ್ ಸಿ 20. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇನ್ನೊಂದು ಸಲ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಇಫ್ 80% of 50% of 3/8 of a number is 537, ಫೈಂಡ್ ಎ ನಂಬರ್. ನೋಡಿ, ಕ್ವಶನ್ ಕೊಟ್ಟಿದ್ದಾರೆ, ಒಂದು ಸಂಖ್ಯೆಯ 80% ಆಫ್ 15% ಆಫ್ 3/8 = 537 ಆದರೆ ಆ ನಂಬರನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಾನು ಈ ಕ್ವಶನನ್ನು ಬರ್ಕೊತಾ ಇದ್ದೀನಿ. 80% ಆಫ್ 50% ಆಫ್ 3/8 = 537. ಈಗ ನಾವು ಸಿಂಪ್ಲಿಫೈ ಮಾಡೋಣ. ಈ ಪರ್ಸೆಂಟಿಂದ ಈ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 0ಇಂದ ಈ 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 8ಇಂದ ಡಿನಾಮಿನೇಟ್ರಲ್ಲಿರೋ ಈ 8 ಕ್ಯಾನ್ಸಲ್ ಆಗುತ್ತೆ. ಆಗ ಉಳಿಯೋದೆ 5 ಮತ್ತು 3. 5 × 3 15. ಈ 15 ವ್ಯಾಲ್ಯೂನೇ 537. ನಮಗೀಗ 15ರ ವ್ಯಾಲ್ಯೂ ಸಿಕ್ಕಿದೆ. ಈಗ ನಾವು 1ರ ವ್ಯಾಲ್ಯೂ ತೆಗೆಯೋಣ. 15 1 15 3 45, 8 ಉಳಿತು. ಆಗ 87 ಆಯಿತು. 15 5 75,
ಆಗ 12 ಉಳಿತು. 12 15 ಮಗ್ಗಿಲು ಹೋಗಲ್ಲ. ಸೊ ಹಾಗಾಗಿ 35 ಆದಮೇಲೆ ಪಾಯಿಂಟ್ ಕೊಟ್ಟೆ. ಪಾಯಿಂಟ್ ಕೊಟ್ಟಾಗ 120 ಆಗುತ್ತೆ. 120 15 ಒಂದಲೇ 15 ಎಂಟ್ಲೆ. ಸೊ ಹಾಗಾಗಿ ಪಾಯಿಂಟ್ ಆದಮೇಲೆ 8 ಬರ್ಕೊತೀನಿ. ಆಗ ನಮಗೆ 1ರ ವ್ಯಾಲ್ಯೂ ಸಿಗುತ್ತೆ 35.8. ಈಗ ನಾವು 100ನ ವ್ಯಾಲ್ಯೂನ ಕಂಡುಹಿಡಿಬೇಕು. ಆಗ ನಮಗೆ ಆನ್ಸರ್ ಬರುತ್ತೆ. 100ನ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ 100 ಇಂಟು 35.8 ಮಾಡಿದಾಗ 3580 ಆನ್ಸರ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ 3580 ನಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಕಾರು ಮೊದಲ 100 ಕಿಲೋಮೀಟರನ್ನು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿತು. ಮುಂದಿನ 140 ಕಿಲೋಮೀಟರನ್ನು ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸಿತು. ಹಾಗಾದರೆ ಸರಾಸರಿ ವೇಗ ಎಷ್ಟು? ನೋಡಿ, ಒಂದು ಕಾರು ಫಸ್ಟು 100 ಕಿಲೋಮೀಟರನ್ನು 15 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಿ ತನ್ನ ಗುರಿಯನ್ನು ತಲುಪುತ್ತೆ. ನೆಕ್ಸ್ಟ್ ಅದೇ ಕಾರು ಎರಡನೇದಾಗಿ 140 ಕಿಲೋಮೀಟರನ್ನು 70 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗಿ ತನ್ನ ಗುರಿಯನ್ನು ತಲುಪುತ್ತೆ. ಹಾಗಾದರೆ ನಾವಿಲ್ಲಿ ಆ್ಯಾವ್ರೇಜ್ ಸ್ಪೀಡನ್ನು ಕಂಡುಹಿಡಬೇಕು. ಇದರಲ್ಲಿ ಮೊದಲನೇ ಈಕ್ವೇಷನ್ ನೋಡಿ, ಗಂಟೆಗೆ 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರೋ ಒಂದು ಕಾರು 100 ಕಿಲೋಮೀಟರ್ನ ಎಷ್ಟು ಗಂಟೆಯಲ್ಲಿ ತಲುಪುತ್ತೆ? 2 ಗಂಟೆಯಲ್ಲಿ ತಲುಪುತ್ತೆ. ಸೊ ಇದಕ್ಕೆ 2 ಗಂಟೆ ಒಳಗೆ 100 ಕಿಲೋಮೀಟರ್ನ ಕಂಪ್ಲೀಟ್ ಮಾಡುತ್ತೆ. ಸೊ 2 ಗಂಟೆ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಎರಡನೇ ಈಕ್ವೇಷನ್ ನೋಡಿ, 70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರೋ ಒಂದು ಕಾರು 140 ಕಿಲೋಮೀಟರ್ ಹೋಗಬೇಕಂದ್ರೆ ಅದಕ್ಕೂ ಕೂಡ 2 ಗಂಟೆ ಬೇಕಾಗುತ್ತೆ. ಸೊ ಇಲ್ಲಿ 2 ಗಂಟೆ ಬೇಕು. ಸೊ ಈಗ ನಾವು ಆ್ಯಾವ್ರೇಜ್ ಸ್ಪೀಡನ್ನು ತೆಗಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಹಾಗಾಗಿ ನಾನಿಲ್ಲಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ನೋಡಿ, ಫಸ್ಟ್ ಡಿಸ್ಟೆನ್ಸ್ 100, ಸೆಕೆಂಡ್ ಡಿಸ್ಟೆನ್ಸ್ ಪ್ಲಸ್ 140. ಈಗ ನಾವು ಅದನ್ನು ಡಿವೈಡ್ ಮಾಡಬೇಕು ಟೋಟಲ್ ಟೈಮಿಂದ. ಫಸ್ಟ್ 100 ಕಿಲೋಮೀಟರ್ ಹೋಗೋಕ್ಕೆ 2 ಗಂಟೆ, ನೆಕ್ಸ್ಟ್ 140 ಹೋಗೋಕ್ಕೆ 2 ಗಂಟೆ. ಆಗ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ 240, ನಂತರ ಟೋಟಲ್ ಟೈಮ್ ಆಗುತ್ತೆ 4. ಈ 4ಇಂದ 240ನ ಡಿವೈಡ್ ಮಾಡಿದ್ರೆ 4 ಒಂದಲೇ 4 60. ಸೊ ಇಲ್ಲಿ ಆ್ಯಾವ್ರೇಜ್ ಸ್ಪೀಡ್ 60 ಕಿಲೋಮೀಟರ್ ಪರ್ ಅವರ್. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ 60 ಕಿಲೋಮೀಟರ್ ಪರ್ ಅವರ್. ಸೊ ಐ ಹೋಪ್ ನಿಮಗೆ ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿ 6 ವರ್ಷಗಳ ಕಾಲ ವಾರ್ಷಿಕ 7.1/2% ಸರಳ ಬಡ್ಡಿ ದರದಲ್ಲಿ 65,000 ಹೂಡಿಕೆ ಮಾಡಿದನು. 6 ವರ್ಷಗಳ ನಂತರ ಅವನಿಗೆ ಸಿಗುವ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ನೋಡಿ, ಒಬ್ಬ ವ್ಯಕ್ತಿ 65,000ವನ್ನು 7.5 ಅಂದರೂ ಒಂದೇ, 7/1/2 ಅಂದರೂ ಒಂದೇ. ಅದನ್ನು 6 ವರ್ಷವರೆಗೂ ಹೂಡಿಕೆನ ಮಾಡ್ತಾನೆ. ಕೊನೆಗೆ 6 ವರ್ಷ ಆದಮೇಲೆ ಅವನಿಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ನಾವಿಲ್ಲಿ ಕಂಡುಹಿಡಬೇಕು. ಸೊ ನಾವೀಗ ಬಡ್ಡಿ ಇಂಟು ಟೈಮ್ ಮಾಡಿದಾಗ ಟೋಟಲ್ 6 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಷ್ಟು ಬಡ್ಡಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ಬಡ್ಡಿ ಎಷ್ಟಿದೆ ನೋಡಿ, 7.5. 7.5 ಅಂದರೂ ಒಂದೇ, 7/1/2 ಅಂದರೂ ಒಂದೇ. ನೆಕ್ಸ್ಟ್ ಇಂಟು ಕಾಲ, ಎಷ್ಟು ಟೈಮ್ ಕೊಟ್ಟಿದ್ದಾರೆ? 6 ವರ್ಷ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಂಟು 6 ಅಂತ ಬರ್ಕೊಂಡಿದ್ದೀನಿ. ಅವುಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 45 ಬರುತ್ತೆ. ಈ 45 6 ವರ್ಷಕ್ಕೆ ಆಗುವಂಥ ಬಡ್ಡಿ. ನೆಕ್ಸ್ಟ್ ಈಗ ಕ್ವಶನಲ್ಲಿ ನಮ್ಮ ಅಸಲನ್ನು ಕೊಟ್ಟಿದ್ದಾರೆ 65,000. 65,000 ನಮಗೆ 100% ಆಗಿರುತ್ತೆ. ಈಗ ನಾವು 1%ಅನ್ನು ಕಂಡುಹಿಡಿಬೇಕು. ಈ 1%ಅನ್ನು ಕಂಡುಹಿಡಿಬೇಕಂದ್ರೆ ನಾವು ಈ 100ಅಲ್ಲಿರುವಂಥ 2 0 ಮತ್ತು 65,000ಅಲ್ಲಿರುವಂಥ 2 0ನ ಕ್ಯಾನ್ಸಲ್ ಮಾಡಿ. ಆಗ 1% 650 ಆಗುತ್ತೆ. 1% 650 ಆದರೆ 45%ಅನ್ನು ನಾವು ಕಂಡುಹಿಡಿಬೇಕು. ಯಾಕಂದರೆ 45% ಬಡ್ಡಿ ಸಿಗುತ್ತೆ ನಮಗೆ 6 ವರ್ಷಕ್ಕೆ. ಸೊ 45% ಬಡ್ಡಿ ಸಿಗಬೇಕು ಅಂದರೆ 45 ಇಂಟು 650 ಮಾಡಿದಾಗ 29,250 ಆಗುತ್ತೆ. ಈ 29,250 6 ವರ್ಷಕ್ಕೆ ಸಿಗುವಂಥ ಬಡ್ಡಿ ದರ. ಒಂದು ವೇಳೆ ಕ್ವಶನಲ್ಲಿ 6 ವರ್ಷಕ್ಕೆ ಸಿಗುವ ಬಡ್ಡಿ ಎಷ್ಟು ಅಂತ ಕೇಳಿದಾಗ 29,250 ಆಗ್ತಿತ್ತು. ಆದರೆ ಅವರು ಕ್ವಶನಲ್ಲಿ 6 ವರ್ಷದ ನಂತರ ಸಿಗುವ ಒಟ್ಟು ಮೊತ್ತವನ್ನು ಕೇಳಿದ್ದಾರೆ. ಸೊ ಒಟ್ಟು ಮೊತ್ತವನ್ನು ನಾವು ಕಂಡುಹಿಡಬೇಕು ಅಂದರೆ ಅಸಲು ಪ್ಲಸ್ ಬಡ್ಡಿಯನ್ನು ಸೇರಿಸಿ ಹೇಳಬೇಕಾಗತ್ತೆ. ಇಲ್ಲಿ ಅಸಲು 65,000 ಆದರೆ ಬಡ್ಡಿ 29,250. ಈ 65,000 ಅಸಲನ್ನು ಪ್ಲಸ್ ಬಡ್ಡಿ 29,250 ನಾವು ಪ್ಲಸ್ ಮಾಡಿದಾಗ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ 94,250. ಸೊ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ 94,250. ನೆಕ್ಸ್ಟ್ ಕ್ವಶನ್ ನೋಡಿ, ಪಿ ಮತ್ತು ಕ್ಯೂ ಒಟ್ಟಿಗೆ ಒಂದು ತೊಟ್ಟಿಯನ್ನು 12 ಗಂಟೆಗಳಲ್ಲಿ ನೀರಿನಿಂದ ತುಂಬಬಹುದು.
ಪಿ ಒಬ್ಬನೇ 14 ಗಂಟೆಗಳಲ್ಲಿ ತೊಟ್ಟಿಯನ್ನು ನೀರಿನಿಂದ ತುಂಬಿದರೆ ಕ್ಯೂ ಒಬ್ಬನೇ ಎಷ್ಟು ಗಂಟೆಗಳಲ್ಲಿ ಅದೇ ತೊಟ್ಟಿಯ 1/4 ಭಾಗದಷ್ಟು ನೀರಿನಿಂದ ತುಂಬುತ್ತಾನೆ? ನೋಡಿ, ಕ್ವಶನಲ್ಲಿ ಪಿ ಮತ್ತು ಕ್ಯೂ ಇಬ್ಬರು ಸೇರಿ 12 ಗಂಟೆಗಳಲ್ಲಿ ಆ ತೊಟ್ಟಿಯನ್ನು ತುಂಬ್ತಾರೆ. ಅದೇ ಪಿ ಒಬ್ಬನೇ ಆ ತೊಟ್ಟಿಯನ್ನು 14 ಗಂಟೆಗಳಲ್ಲಿ ತುಂಬ್ತಾನೆ. ಈಗ ನಾವು ಆ 12 ಮತ್ತು 14ರ ಎಲ್ ಸಿ ಎಮನ್ನು ತೆಗಿಬೇಕು. ಸೊ ಎಲ್ ಸಿ ಎಮ್ ಎಷ್ಟಾಗತ್ತಂದರೆ 84 ಆಗುತ್ತೆ. ತುಂಬ ಜನಕ್ಕೆ ಎಲ್ ಸಿ ಎಮ್ ಅಂದರೆ ಏನಂತ ಗೊತ್ತಿರಲ್ಲ. ಎಲ್ ಸಿ ಎಮ್ ಅಂದರೆ ಅದು 12ರ ಮಗ್ಗಿಲೂ ಬಂದಿರಬೇಕು, 14ರ ಮಗ್ಗಿಲೂ ಬಂದಿರಬೇಕು. ನೋಡಿ, ಈಗ 14 6 84, 12 7 84. ಸೊ ಇಲ್ಲಿ ಎರಡೂ ಮಗ್ಗಿಲೂ 84 ಬರುತ್ತೆ. ಸೊ ಹಾಗಾಗಿ ಎಲ್ ಸಿ ಎಮ್ 84 ಆಗುತ್ತೆ. ಇಲ್ಲಿ ನಮಗೆ ಪಿ ಕ್ಯೂನ ಎಫಿಷಿಯನ್ಸಿ ಸಿಕ್ತು 7, ಪಿನ ಎಫಿಷಿಯನ್ಸಿ 6. ಸೊ ಇಲ್ಲಿ ನೋಡಿ, ಟೋಟಲ್ ಎಫಿಷಿಯನ್ಸಿನೇ 7, ಅದರಲ್ಲಿ ಪಿದೇ 6 ಆದರೆ ಕ್ಯೂದೆಷ್ಟು 1. ಸೊ ಇಲ್ಲಿ ಕ್ಯೂನ ಎಫಿಷಿಯನ್ಸಿ 1 ಆಗಿರೋದ್ರಿಂದ 84 ಗಂಟೆಯ ಕೆಲಸವನ್ನು ಅವ್ನು ಮಾಡಬೇಕು ಅಂದರೆ 84 ಗಂಟೆ ತೊಗೊತಾನೆ. ಸೊ ಇಲ್ಲಿ ಒಂದು ವೇಳೆ ಕ್ಯೂ ಒಬ್ಬನೇ ಆ ತೊಟ್ಟಿಯನ್ನು ಎಷ್ಟು ಗಂಟೆಗಳಲ್ಲಿ ತುಂಬ್ತಾನೆ ಅಂತ ಕೇಳಿದಾಗ ನಮ್ಮ ಆನ್ಸರ್ 84 ಆಗ್ತಿತ್ತು. ಬಟ್ ಅವ್ರು ಕೇಳಿದ್ದಾರೆ ಆ ತೊಟ್ಟಿಯ 1/4 ತುಂಬಕ್ಕೆ ಎಷ್ಟು ಗಂಟೆ ತೊಗೊತಾನೆ ಅಂತ. ಸೊ ಇಲ್ಲಿ 1/4 ನಾವು ಕಂಡುಹಿಡಬೇಕಂದ್ರೆ ಟೋಟಲ್ ಎಷ್ಟು ಗಂಟೆ ತೊಗೊತಾನೆ 84 ಇಂಟು 1/4. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 21 ಬರುತ್ತೆ. ಸೊ ಇಲ್ಲಿ ಕ್ಯೂ 1/4 ಅಷ್ಟು ತೊಟ್ಟಿಯನ್ನು ತುಂಬಕ್ಕೆ 21 ಗಂಟೆ ತೊಗೊತಾನೆ. ಸೊ ಅದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಬಿ 21. ಸೊ ಮಾಡ್ತಿರುವಂಥ ಎಲ್ಲ ಕ್ವಶನ್ಗಳು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತಿದ್ದೀನಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ 6ನೇ ಪ್ರಶ್ನೆ. ಒಬ್ಬ ಅಂಗಡಿಯವನು 1320ಕ್ಕೆ ಒಂದು ವಸ್ತುವನ್ನು ಖರೀದಿಸುತ್ತಾನೆ. ಅವನು ಅದನ್ನು 16 2/3% ನಷ್ಟಕ್ಕೆ ಮಾರಾಟ ಮಾಡಿದರೆ ಆ ವಸ್ತುವಿನ ಮಾರಾಟ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಈ ಕ್ವಶನಲ್ಲಿ ಹೇಳಿದ್ದಾರೆ ಒಬ್ಬ ಅಂಗಡಿಯವನು 1320ಕ್ಕೆ ಒಂದು ವಸ್ತುವನ್ನು ಖರೀದಿಸ್ತಾನೆ. ಅವನು ಆ ವಸ್ತುವನ್ನು 16 2/3% ನಷ್ಟಕ್ಕೆ ಮಾರಾಟವನ್ನು ಮಾಡ್ತಾನೆ. ಸೊ ಈ ನಷ್ಟ ಅಂದರೆ 1320ಕ್ಕಿಂತ ಕಡಿಮೆ ತಾನೇ ಇರಬೇಕು. ಸೊ ಇಲ್ಲಿ ಸಿ ಮತ್ತು ಡಿ ಆಪ್ಷನ್ ನೋಡಿ, 1320ಕ್ಕಿಂತ ಜಾಸ್ತಿ ಇದೆ. ಸೊ ಸಿ ಮತ್ತು ಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಆನ್ಸರ್ ಆಗಲ್ಲ. ಸೊ ಅವೆರಡು ಎಲಿಮಿನೇಟ್ ಆಗಿಬಿಡುತ್ತೆ. ಸೊ ಈಗ ನಾವು ಆನ್ಸರ್ನ ಕಂಡುಹಿಡಿಯಬೇಕಂದ್ರೆ 16 2/3%ಅನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿದಾಗ ಆನ್ಸರ್ ಬರುತ್ತೆ 15/3 × 100. 15/3 × 100 ಹೇಗೆ ಬರುತ್ತೆ ಅಂದರೆ ಈ ಡಿನಾಮಿನೇಟರಲ್ಲಿರುವಂಥ 3ಯನ್ನು 16ಗೆ ಮಲ್ಟಿಪ್ಲೈ ಮಾಡಬೇಕು. ಆಗ ಬಂದಿರೋ ಆನ್ಸರ್ನ +2 ಮಾಡಬೇಕು, 50 ಆಗುತ್ತೆ. ಸೊ 50 ಡಿನಾಮಿನೇಟರಲ್ಲಿರೋ 3 ಹಾಗೆ ಇರುತ್ತೆ, ಪರ್ಸೆಂಟ್ ಇರೋದ್ರಿಂದ ನಾನು ಇಂಟು 100 ಅಂತ ಬರ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು 15/3 × 100 ಅಂತ ಬರ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಾಯಿತು ಅಂದ್ಕೊಳ್ತೀನಿ. ಈಗ ನಾವು 50/3 × 100ಅನ್ನು ಸಿಂಪ್ಲಿಫೈ ಮಾಡೋಣ. 51 52 100. ಸೊ ಈಗ ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 1/6 ಅಂತ. ಈ ಬಂದಿರುವಂಥ ಆನ್ಸರ್ನಲ್ಲಿ 6 ನಾವು ಖರೀದಿಸಿದ ವಸ್ತುವಿನ ಬೆಲೆ ಆಗಿದ್ರೆ ಆ ಮೇಲಿನ 1 ಇದೆಯಲ್ಲ ಅದು ಲಾಸ್ ಆಗಿರುತ್ತೆ. ನೋಡಿ, ಇಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಒಂದು ವಸ್ತು ಇದೆ, ಅದನ್ನು ನಾವು ಕಾಸ್ಟ್ ಪ್ರೈಸ್ 6 ರೂಪಾಯಿಗೆ ತೊಗೊಂಡಿದ್ದೀವಿ, 1 ರೂಪಾಯಿ ಲಾಸಲ್ಲಿ ಮಾರ್ತಾಯಿದ್ದೀವಿ. ಹಾಗಾದರೆ ನಾವು ಎಷ್ಟಕ್ಕೆ ಮಾರ್ದಂಗಾಯಿತು? 5 ರೂಪಾಯಿಗೆ ಮಾರ್ದಂಗಾಯಿತು. ನಮಗೆ ಕ್ವಶನಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. 6ನ ವ್ಯಾಲ್ಯೂ 1320 ಆಗುತ್ತೆ. ಸೊ ಹಾಗಾದರೆ 1ನ ವ್ಯಾಲ್ಯೂ ಎಷ್ಟು? ಈ 1320ನ 6ಇಂದ ಡಿವೈಡ್ ಮಾಡಿದ್ರೆ 220 ಆನ್ಸರ್ ಬರುತ್ತೆ. ಸೊ ಇದು 1ನ ವ್ಯಾಲ್ಯೂ 220 ಆದರೆ 5ನ ವ್ಯಾಲ್ಯೂ ಎಷ್ಟು ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು. ಅದನ್ನು ನಾವು ಕಂಡುಹಿಡಿಯಬೇಕು ಅಂದರೆ 5 × 220 ಮಾಡಬೇಕು. ಆಗ ನಮಗೆ ಆನ್ಸರ್ ಸಿಗುತ್ತೆ 1100. ಸೊ ಆಗ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ 1100. ನೆಕ್ಸ್ಟ್ 7th ಕ್ವಶನ್ ನೋಡಿ. 1/2 = 1/3 = 1/6 ಅನುಪಾತದಲ್ಲಿ 3 ಕೋತಿಗಳಿಗೆ 602 ಬಾಳೆಹಣ್ಣುಗಳನ್ನು ಹಂಚಿದರೆ ಮೊದಲ ಕೋತಿ ಎಷ್ಟು ಬಾಳೆಹಣ್ಣನ್ನು ಪಡೆಯಿತು? ನೋಡಿ, ಮೊದಲನೇ ಕೋತಿ 1/2 = ಎರಡನೇ ಕೋತಿ 1/3 = ಮೂರನೇ ಕೋತಿ 1/6. ನಾವೀಗ ಈ 3 ಕೋತಿಗಳ ಫ್ರ್ಯಾಕ್ಷನನ್ನು ತೆಗಿಬೇಕು. ಫ್ರ್ಯಾಕ್ಷನನ್ನು ತೆಗಿಬೇಕು ಅಂದರೆ ಮೊದಲು ಎಲ್ ಸಿ ಎಮನ್ನು ತೆಗಿಬೇಕು. ಈ 2 3 6ನ ಎಲ್ ಸಿ ಎಮ್ 6 ಆಗುತ್ತೆ. ಸೊ ಆಗ ಇಲ್ಲಿ ನಾವು ಫ್ರೀಕ್ವೆನ್ಸಿ 6 ಎಸ್ಟ್ಲೆ 6 6 ಒಂದ್ಲೆ 6, 3 ಎಸ್ಟ್ಲೆ 6 3 ಎರಡ್ಲೆ 6, 2 ಎಸ್ಟ್ಲೆ 6 2 ಮೂರಲೆ 6. ಈಗ ಈ ಬಂದಿರುವಂಥ ಫ್ರ್ಯಾಕ್ಷನಿಂದ ಮೇಲಿರುವಂಥ ನ್ಯೂಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಕೋತಿಗಳ ಎಫಿಷಿಯನ್ಸಿ ಸಿಗುತ್ತೆ. ಸೊ ಮೊದಲ ಕೋತಿ ಎಫಿಷಿಯನ್ಸಿ 3, ಎರಡನೇ ಕೋತಿ ಎಫಿಷಿಯನ್ಸಿ 2,
ಮೂರನೇ ಕೋತಿ ಎಫಿಷಿಯನ್ಸಿ 1. ಈ ಮೂರು ಕೋತಿಗಳ ಎಫಿಷಿಯನ್ಸಿನ ನಾವು ಪ್ಲಸ್ ಮಾಡಿದಾಗ 6 ಆಗುತ್ತೆ. ಈ 6ನ ನಾವು ಒಟ್ಟು ಬಾಳೆಹಣ್ಣಾದ 602ಕ್ಕೆ ಡಿವೈಡ್ ಮಾಡಬೇಕು. ಸೊ 6ರಿಂದ 602 ಡಿವೈಡ್ ಮಾಡಿದಾಗ ಆನ್ಸರ್ ಸಿಗುತ್ತೆ 100.3333 ಅಂತ ಬರುತ್ತೆ. ಈಗ ನಮಗೆ ಇಲ್ಲಿ 1ರ ವ್ಯಾಲ್ಯೂ ಸಿಕ್ತು. ನಮಗೆ ಕ್ವಶನಲ್ಲಿ ಹೇಳಿದರೆ ಮೊದಲ ಕೋತಿ ಎಫಿಷಿಯನ್ಸಿ ಎಷ್ಟು 3. ಇಲ್ಲಿ 1ರ ವ್ಯಾಲ್ಯೂನೇ 100.333 ಆದರೆ 3ರ ವ್ಯಾಲ್ಯೂ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಸೊ 3ರ ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕು ಅಂದರೆ 3 × 100.333 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 300.9999. ಅಪ್ರಾಕ್ಸ್ 301 ಆಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ 301. ನೆಕ್ಸ್ಟ್ ಕ್ವಶನ್ ನೋಡಿ, ಅಂಗಡಿಯವರು 5 ಖರೀದಿಸಿ 3 ಉಚಿತ ಎಂಬ ಯೋಜನೆಯನ್ನು ನೀಡಿದರೆ ಪರಿಣಾಮಕಾರಿ ರಿಯಾಯಿತಿ ಶೇಕಡ ಎಷ್ಟು? ಅದು ಇಂಗ್ಲೀಷಲ್ಲಿ ನೋಡಿ, ವಾಟ್ ಈಸ್ ದ ಎಫೆಕ್ಟಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ಈಸ್ ಎ ಶಾಪ್ ಕೀಪರ್ ಆಫರ್ ಎ ಸ್ಕೀಮ್ ಬೈ 5 ಆ್ಯಂಡ್ ಗೆಟ್ 3 ಫ್ರೀ. ಈಗ ನಾವು ಈ ಕ್ವಶನಲ್ಲಿ ಡಿಸ್ಕೌಂಟ್ ಪರ್ಸೆಂಟೇಜನ್ನು ಕಂಡುಹಿಡಿಯಬೇಕು. ಅದನ್ನು ಕಂಡುಹಿಡಿಯಬೇಕು ಅಂದರೆ ಫಸ್ಟ್ ಬೈ ಪ್ಲಸ್ ಫ್ರೀ ಈಕ್ವಲ್ಸ್ ಟು ಟೋಟಲ್. ಇಲ್ಲಿ ಬೈ ಎಷ್ಟು ನೋಡಿ 5, ಫ್ರೀ ಎಷ್ಟು 3, ಟೋಟಲ್ ಎಷ್ಟು ಆಗುತ್ತೆ 8. ಈಗ ನಮಗೆ ಡಿಸ್ಕೌಂಟ್ ಪರ್ಸೆಂಟೇಜ್ ಬೇಕು ಅಂದರೆ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಫ್ರೀ ಬೈ ಟೋಟಲ್ ಇಂಟು 100. ಇಲ್ಲಿ ಫ್ರೀ ಎಷ್ಟಿದೆ 3, ಟೋಟಲ್ ಎಷ್ಟು 8 ಇಂಟು 100. ಇದನ್ನು ಈಗ ಸಿಂಪ್ಲಿಫೈ ಮಾಡಿ, 3 × 100 300 ಬೈ 8. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 8 1 8 3 24, 6 ಉಳಿತು. ಸೊ ಈಗ 60 ಆಯಿತು. 8 7 56, ಸೊ 4 ಉಳಿಯುತ್ತೆ. ಇಲ್ಲಿ 8ರ ಮಗ್ಗಿಯಲ್ಲಿ 4 ಹೋಗಲ್ಲ. ಸೊ ಹಾಗಾಗಿ ಪಾಯಿಂಟ್ ಕೊಡ್ತೀನಿ, 37 ಆದಮೇಲೆ ಪಾಯಿಂಟ್ ಕೊಡ್ತೀನಿ, ಆಗ 40 ಆಗುತ್ತೆ. 8 5 40. ಸೊ ಈಗ ಆನ್ಸರ್ ಬಂತು 37.5. ಇದೇ ನಮ್ಮ ರಿಯಾಯಿತಿ ಶೇಕಡ 37.5. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ 37.5%. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ದಿಲೀಪ್ ಹತ್ತಿರ ಕೆಲವು ಕೋಳಿಗಳು ಮತ್ತು ಕೆಲವು ಮೇಕೆಗಳಿವೆ. ಪ್ರಾಣಿಗಳ ತಲೆಗಳ ಸಂಖ್ಯೆ ಒಟ್ಟು 33 ಮತ್ತು ಪ್ರಾಣಿಗಳ ಪಾದಗಳ ಒಟ್ಟು ಸಂಖ್ಯೆ 82 ಆಗಿದ್ದರೆ ದಿಲೀಪ್ನ ಹತ್ತಿರ ಇರುವ ಮೇಕೆಗಳೆಷ್ಟು? ಈ ಕ್ವಶನ್ಗೆ ಆನ್ಸರನ್ನು ನೀವು ಕಮೆಂಟ್ ಮಾಡಿ. ಯಾರ ಆನ್ಸರ್ ಸರಿಯಾಗಿರುತ್ತೆ ನಾನು ಅವರಿಗೆ ರಿಪ್ಲೈ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸಿನ 2ನೇ ವಿಡಿಯೋದಲ್ಲಿ ಈ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಮಾಡಿದಂಥ ಎಲ್ಲ ಕ್ವಶನ್ಗಳು ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.